ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಬರ್ತಾನೆ ಇಲ್ಲ ಕಣಪ್ಪ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇದ್ದರೆ ನಮಗೂ ತುಂಬ ಖುಷಿಯಾಗುತ್ತೆ. ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೂ ನಿಮ್ಮಂಥವ್ರು ಸಪೋರ್ಟ್ ಮಾಡಿದ್ರೆ ನಮಗೂ ತುಂಬ ಖುಷಿಯಾಗುತ್ತೆ. ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಪ್ಪ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ತುಂಬ ಖುಷಿಯಾಗುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ನಮಗೂ ಅನಿಸುತ್ತೆ. ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ನಮಗೂ ವೀಡಿಯೋಸ್ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತುಂಬ ಜನ ಹಂಗೆ ವೀಡಿಯೋಸ್ ನೋಡ್ತಾ ಇರ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ. ತಿಮ್ಮಜ್ಜಿ ಇದ್ದೀರಾ ಮನೇಲಿ? ಯಾರಾದರೂ ಇದ್ದೀರಾ ಮನೇಲಿ? ಇದ್ದೀನಿ. ಯಾರಪ್ಪ ನೀನು? ಯಾಕಜ್ಜಿ ನಾನು ಯಾರಂತ ಗೊತ್ತಾಗ್ತಾ ಇಲ್ವಾ? ಕರೆಕ್ಟಾಗಿ ನೋಡು, ಗೊತ್ತಾಗುತ್ತೆ ಯಾರು ಅಂತನ. ಗೊತ್ತಾಗ್ತಿಲ್ಲಪ್ಪ ಯಾರಂತನ. ಯಾರಪ್ಪ ನೀನು? ಅದೇ ಸಾಲ ತಗೊಂಡ್ವಾಗ ಮಾತ್ರನ ಬರ್ರಿ ಕುತ್ಕೊಳ್ರಿ ಚಾಪೆ ಹಾಕ್ತೀನಿ ಅಂತ ಕುಂಡ್ರಿಸ್ತೀರಾ. ಅದೇನ ಸಾಲ ವಾಪಸ್ ಕೇಳಕ್ ಬಂದಾಗ ಯಾರಪ್ಪ ನೀನು ಅಂತ ಕೇಳ್ತೀರಾ. ಇದೇ ನೀವು ಮಾಡೋದು? ಓ, ವಾರ ವಾರ ಬತ್ತಿಯಲ್ಲ ಸಂಘದ ದುಡ್ಡು ಕಲೆಕ್ಟ್ ಮಾಡ್ಕೊಂಬನ ಅವನೇನಪ್ಪ ನೀನು? ಇವಾಗ ಗೊತ್ತಾತೇನಜ್ಜಿ ಯಾರಂತನ? ಗೊತ್ತಾತಪ್ಪ. ಹೇಳು, ಏನ್ ಬಂದಿದ್ದು? ನೋಡ್ರಜ್ಜಿ ನಿಮ್ ದೌಲತ್ತ. ಅದೇ ಸಾಲ ಏನಾದರೂ ಬೇಕಾದ್ರೆ ಬಾರಪ್ಪ ನೀರು ಕುಡಿತೇನಪ್ಪ ಕುಕ್ಕಳಪ್ಪ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ. ಅದೇ ಸಾಲ ವಾಪಸ್ ಕೇಳೋಣ ಅಂತ ಬಂದ್ರೆ ಏನು ಎಷ್ಟು ದೌಲತ್ತಂಗೆ ಮಾತಾಡ್ತಿರಲ್ಲ ನೀವು. ಅದೇನು ಹೇಳಪ್ಪ ಬಂದಿದ್ದು? ಸುಮ್ಮನೆ ತಲೆ ತಿನ್ಬೇಡತ್ತ. ಹೋದ್ವಾರ ಸಾಲ ತಗೊಂಡಿದ್ರಲ್ಲ, ಈ ವಾರ 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 ಕಟ್ಟಬೇಕು ಅಂತ ಹೇಳಿದ್ವಲ್ಲೇನಜ್ಜಿ ಕಂತು. ಅದಕ್ಕೆ ಈ ವಾರಿನ ಕಂತ ಕಟ್ಟಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನಪ್ಪ ವಾರ ವಾರ ಕಟ್ಬೇಕೆ ಕಂತ? ತಿಂಗಳಿಗೆ ಒಂದ್ಸತಿ ಅಂತ ತಾನೇ ನೀವು ಹೇಳಿದ್ದು ಕಂತು ಕಟ್ಟಬೇಕು ಅಂತನಾ? ಅಜಯ್ ಎತ್ತಿತ್ತು ಜ್ಞಾನ. ವಾರ ವಾರ ಕಟ್ಟಬೇಕು ಅಂತ ನಾವು ಹೇಳಿ ಸಾಲ ಕೊಟ್ಟಿರೋದು ನಿಮ್ಗೆ, ತಿಂಗಳಿಗೊಂದ್ಸತಿ ಅಂತ ಅಲ್ಲ. ಕರೆಕ್ಟಾಗಿ ಮಾತಾಡಪ್ಪ ನೀನು. ತಿಂಗಳಿಗೊಂದ್ಸತಿ ಕಟ್ಟಬೇಕು ಅಂತ ತಾನೇ ಹೇಳಿದ್ದು ಕಂತ. ವಾರ ವಾರ ಕಟ್ಟಬೇಕು ಅಂತ ಬಂದಿದೆಯಲ್ಲ, ಅಲೆ ಇನ್ನೂ ಕೊಟ್ಟು ಒಂದು ವಾರ ಆಗಿಲ್ಲ ನೀನು. ಅಜಯ್ ಎತ್ತೈತ್ ಜ್ಞಾನ ನಿಮ್ಗೆ. ನಾನು ಕೊಡುವಾಗ ಏನಂತ ಹೇಳಿದ್ನ ಹೇಳು? ವಾರಕ್ಕೊಂದ್ಸತಿ ಬರ್ತೀವಿ, ವಾರ ವಾರ ಇಷ್ಟಿಷ್ಟು ಕಟ್ಟಬೇಕು ಇಷ್ಟಿಷ್ಟೇ ಕಟ್ಟಬೇಕು ಅಂತ ಎಲ್ಲ ಹೇಳಿ ವಿವರಣೆಯಾಗಿ ಹೇಳಿದ್ದೀನಿ. ನೀನು ನೋಡಿದ್ರೆ ತಿಂಗಳಿಗೊಂದ್ಸತಿ ಅಂತ ಹೇಳ್ತಾ ಇದೆಯಲ್ಲಜ್ಜಿ ನೀನು. ಏನು ನನಗೇನು ತಿಳಿಯಲ್ಲ ಮೂಡಿ ಅಂತನ ನೀನು ನಿನ್ ಬಾಯಿಗೆ ಬಂದಂಗೆ ಹೇಳ್ತಾ ಇದೀಯ. ನನ್ಗೇನು ಕಿವಿ ಕೇಳಿಸಿಲ್ಲ ಅನ್ಕೊಂಡಿದ್ಯಾ? ಅವತ್ತು ತಿಂಗಳಿಗೊಂದ್ಸತಿ ಕಟ್ಬೇಕು ಅಂತ ಹೇಳಿದ್ಕೆ ತಾನೇ ತಗೊಂಡಿದ್ ನಾವು. ವಾರ ವಾರ ಕಟ್ಬೇಕು ಅಂತ ಅಂದಿದ್ರೆ ಯಾವಾಗ ತಗೊಳ್ಳಲ್ಲಪ್ಪ? ಅಜ್ಜಿ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ನೀವು ಹೆಂಗೆ ಕೇಳಿಸ್ಕೊಂಡ್ರೋ ಏನೋ, ವಾರ ವಾರ ಕಟ್ಬೇಕು ಅಷ್ಟೇ ನನಗೆ. ನಾನು ಈ ವಾರ ನಮಗೆ ಕಂತು ಕಟ್ಟಬೇಕು. ನೀವು ನನಗೆ ಕಂತು ಕೊಟ್ರೆ ನಾನು ಹೋಗ್ತೀನಿ ಕಟ್ಟಿಸ್ಕೊಂಡು. ಕರೆಕ್ಟಾಗಿ ಮಾತಾಡ್ ನೀನು. ನೀನೇನು ನಮ್ಗೇನು ಹಳ್ಳಿ ಜನ ತಿಳಿಯಲ್ಲ ಅಂತ ಅಂದ್ಬಿಟ್ಟು ಟೋಪಿ ಹಾಕಕ್ ಬಂದಿದ್ಯೆ. ತಿಂಗಳಿಗೊಂದ್ಸತಿ ಕಟ್ಬೇಕು ಅಂತ ಹೇಳಿ ಕೊಟ್ಬಿಟ್ಟು ಇವಾಗ ಅಲೆ ವಾರಕ್ಕೊಂದ್ಸತಿ ಕಟ್ಬೇಕು ಅಂತ ಬಂದಿದ್ಯೆ. ಏನು ನಮ್ಗೆ ಹಳ್ಳಿ ಜನಕ್ಕೆ ಏನು ತಿಳಿಯಲ್ಲ ಅಂತನ? ನಾನೇನಕ್ಕೆ ನಿಮಗೆ ಮೋಸ ಮಾಡೋಣ ಹೇಳು? ನೀವು ತಗೊಂಡವಾಗ ಮಾತ್ರನ ಎಷ್ಟು ಚೆನ್ನಾಗಿ ತಗೊಂತೀರಾ. ಅದೇ ಕಟ್ಟೋದನ್ನ ಕೇಳಕ್ ಬಂದ್ರೆ ಮಾತ್ರ ಹಿಂಗೆ ಮೇಲೆ ಬೀಳ್ತಿರಲ್ಲ ನೀವು. ಇದು ಸರಿನಾ ನಿಮಗೆ? ನಿಮಗೆ ಮೋಸ ಮಾಡಿ ನನಗೇನು ಆಗಬೇಕಾಗಿಲ್ಲ. ನಾನು ಅವತ್ತು ಒಂದು 5-6 ಜನ ಇದ್ರಲ್ಲ, ಅವಾಗ ಕರೆಕ್ಟಾಗಿ ಹೇಳಿದ್ದೀನಿ. ಕರೆಕ್ಟಾಗಿ ಹೇಳಿರೋದಕ್ಕೆ ನಾನು ಬಂದಿರೋದು ಇವತ್ತು. ಕರೆಕ್ಟಾಗಿ ಕಟ್ಟೋದು ಕಲೀರಿ ಫಸ್ಟು. ಬರೀ ನೀವು ತಪ್ಪಿಸ್ಕೊಳ್ಳೋಕ್ಕೋಸ್ಕರನೇ ಈ ಥರ ನನ್ನ ಮೇಲೆ ಜಾಸ್ತಿನ ಬಾಯ್ ಮಾಡಬೇಡ್ರಿ ನೀವು. ಓ, ಬಾಯ್ ಮಾಡಿ ನಾನು ತಪ್ಪಿಸ್ಕೊಳಕ್ಕೆ ಹಿಂಗೆ ಬಾಯ್ ಮಾಡ್ತಾ ಇದ್ದೀನಿ ಅಂತಾನೆ. ನೀನು ಅವತ್ತು ಹೇಳಿದ್ದು ತಿಂಗಳಿಗೊಂದ್ಸತಿ ಕಟ್ಟಬೇಕು ಅಂತಾನೇನ. ಅದಕ್ಕೆ ನಾವು ತಿಂಗಳಿಗಲ್ವಾ ಅಂತ ಸುಮ್ಮನಿದ್ವಿ. ನೀನು ನೋಡಿದ್ರೆ ಇವತ್ತೇ ಅಲೆ ಬಂದಿದ್ಯಲ್ಲ ನೀನು. ನಿನ್ಗೆ ಇನ್ನೆಷ್ಟು ಇರ್ಬೇಕು ಅಮ್ರಮತ್ತು? ಏನಜ್ಜಿ ನೀನು ಹಿಂಗೆ ಮಾತಾಡ್ತೀಯ ಬಾಯಿ ಬಂದಂಗೆನಾ? ನೀನು ಕರೆಕ್ಟಾಗಿ ಮಾತಾಡೋದು ನೀನು. ನಾನು ಅವತ್ತು ಕರೆಕ್ಟಾಗಿ ಹೇಳೇ ಕೊಟ್ಟಿದ್ದೀನಿ. ನೀನು ಎತ್ತಿತ್ತೋ ಕಿವಿ, ನೀನು ಎತ್ತು ಕೇಳಿಸ್ಕೊಂಡೋ ಏನೋ. ಕರಿ ನಿಮ್ಮ 5-6 ಜನ ಇದ್ರಲ್ಲ ನೀವು ಸಾಲ ತಗೊಂಡ್ಬಾಗ ಅವ್ರನ್ನ ಕರಿ. ಗೊತ್ತಾಗುತ್ತೆ ಈ ವಾರ ವಾರ ಕಟ್ಬೇಕು ತಿಂಗಳಿಗೊಂದ್ಸತಿ ಕಟ್ಬೇಕು ಅಂತಾನ. ಅವ್ರಿಗೂ ಗೊತ್ತಿರುತ್ತೆ ತಾನೇ. ಕರಿ, ಗೊತ್ತಾಗುತ್ತೆ. ಓ, ನೀನು ಇದ್ದಲ್ಲೇನಕ್ಕ ಅವತ್ತು? ಯಾರು ಅಂತ ಗೊತ್ತಾಗ್ತಿಲ್ವೇ ನಾನು? ನೋಡು ಸರಿಯಾಗಿದ್ದೀರಾ ಎಲ್ಲರೂ ನೀವು. ಸಾಲ ತಗೊಂಡ್ವಾಗ ಮಾತ್ರನ ಹಣ ಜ್ಯೂಸ್ ಕುಡಿತೀಯಾ ನೀರು ಕುಡಿತೀಯಾ ಅಂತನ ಅಲ್ಲಿ ಚಾಪೆ ಹಾಕಿ ಕುಂಡ್ರಿಸಿ ಮಾತಾಡಿಸ್ಕೊಂಡು ಸಾಲ ತಗೊಂಡ್ರಿ. ಇವಾಗ ಸಾಲ ವಾಪಸ್ ಕೇಳಕ್ ಬಂದಾಗ ನೋಡು ಹೆಂಗ್ ಹೇಳ್ತಾ ಇದ್ದೀರಾ. ಯಾರು ನೀವು ಅಂತ ಅಲ್ಲೇ ಒಂದು ವಾರಕ್ಕೆ ಮರ್ತೋಗ್ಬಿಟ್ರೆ ನಂಗಾದ್ರೆ. ಯಾಕಕ್ಕ ಅವತ್ತು ನಾನು ಹೇಳಿದ್ದು ಮರ್ತೋಯ್ತೇನು? ವಾರಕ್ಕೊಂದ್ಸತಿನ ಈ ಕಂತಲ್ಲಿ ಇಷ್ಟಿಷ್ಟು ಕಂತು ಕಟ್ಬೇಕು ಅಂತ ಹೇಳಿದ್ದೆ ತಾನೇ ನಾನು. ನೀನೇನಂತ ಹೇಳಿದ್ದವತ್ತು? ತಿಂಗಳಿಗೊಂದ್ಸತಿ ಕಟ್ಬೇಕು ಅಂತ ಹೇಳಿ ಇವಾಗ ಅಲೆ ವಾರಕ್ಕೊಂದ್ಸತಿ ಅಂತ ಬಂದಿದೆಯೇ? ಏನಕ್ಕ ನೀನು ಹಂಗೆ ಮಾತಾಡ್ತಿಲ್ಲಕ್ಕ? ನಾನು ಅವತ್ತು ವಾರಕ್ಕೊಂದ್ಸತಿ ಕಟ್ಬೇಕು ಅಂತಾನೆ ಹೇಳಿದ್ದು. ನೀನ್ ನೋಡಿದ್ರೆ ತಿಂಗಳಿಗೊಂದ್ಸತಿ ಅಂತ ಹೇಳ್ತಾ ಇದೆಯಲ್ಲ. ಕರೆಕ್ಟಾಗಿ ಮಾತಾಡ್ತಾ ಇರೋದು ನಾನು. ತಿಂಗಳಿಗೊಂದ್ಸತಿ ಅಂತ ನೀವೇ ಅಲ್ವಾ ಹೇಳಿದ್ದು? ಅದಕ್ಕೆ ನಾವು ತಗೊಂಡಿದ್ದು. ವಾರಕ್ಕೊಂದ್ಸತಿ ಅಂದಿದ್ರೆ ಯಾರು ತಗೊಂಡ್ರಿ ಮಾತ್ರನಾ? ಇವಾಗ ಅದೆಲ್ಲ ಬೇಡ ಕಣಕ್ಕ. ನನಗೆ ವಾರಕ್ಕೊಂದ್ಸತಿ ಕಟ್ಟಬೇಕು ಅಂತಾನೆ ನಾನು ಹೇಳಿದ್ದು. ನೀವು ತಿಂಗಳಿಗೊಂದ್ಸತಿ ಅಂತ ತಿಳ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಇವಾಗ ವಾರದ ಕಂತು ಬಂದೈತೆ ಕಟ್ರಿ ಅಷ್ಟೇ. ನಾನು ಕಟ್ಟೋವರೆಗೂ ನಾನು ಹೋಗಲ್ಲ. ಅಲ್ಲ, ಹಳ್ಳಿ ಜನಕ್ಕೆ ಏನು ತಿಳಿಯಲ್ಲ ಅಂತನ ಹಿಂಗೆ ಮೋಸ ಮಾಡ್ತಾರೆ ಅಂದ್ರಯ್ಯ. ಏನ್ ನಿಮ್ಗೇನು ಮಾನ ಮರ್ಯಾದೆ ಇಲ್ವೇನು? ಕರೆಕ್ಟಾಗಿ ನೀನು ಅವತ್ತು ಬೊಗಳಬೇಕಿತ್ತು ಕಣಯ್ಯ. ತಿಂಗಳಿಗೊಂದ್ಸತಿ ಅಂತ ಹೇಳ್ಬಿಟ್ಟು ಇವಾಗ ಅಲೆ ವಾರಕ್ಕೊಂದ್ಸತಿ ಅಂತ ಬಂದಿದ್ಯಲ್ಲ ನೀನು.
ಏನಕ್ಕ ಇಷ್ಟು ಕೆಟ್ಟದಾಗ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ? ನಾವು ಸಾಲ ಕೊಟ್ಟು ನಿಮ್ಮ ಮನೆಗೆ ಬಂದು ನಾವು ಬಯಸ್ಕೋಬೇಕಾ? ತಗೊಂಡ್ವಾಗಿರ್ಲಿಲ್ವಾ ನಿಮ್ಗೆ ಅರಸ? ಕಟ್ಬೇಕಾದ್ರೆ ಮಾತ್ರ ನಿಮಗೆಲ್ಲ ನೆನಪಾಗುತ್ತೆ ಅಲ್ಲ? ನಾವೇನನ್ನ ಬೇಕು ಬೇಕು ಅಂತ ಬಂದಿದ್ವಾ? ನೀನ್ ತಾನೇ ತಗೊಂಡ್ರಕ ಅಂತ ಅಲ್ದು ಕೊಟ್ಟೋಗಿದ್ದು. ಇವಾಗ ನೋಡಿದ್ರೆ ನಮ್ಮ ಮೇಲೆ ಹೇಳ್ತಾ ಇದೆಯಲ್ಲ ನಾವು ತಗೊಂಡ್ವಿ ಅಂತಾನ. ನೀನ್ ತಾನೇ ಹುಡಿಕೆ ಬಂದಿದ್ದು ತಗೊಂಡ್ರಕ ಇಷ್ಟು ಕಮ್ಮಿ ಪರ್ಸೆಂಟ್ ಬಡ್ಡಿ ತಿಂಗಳಿಗೊಂದ್ಸತಿ ಕಂತು ಕಟ್ಬೇಕು ಅಂತ ಅದು ಇದು ಅಂತ ಹೇಳಿ ಹಳ್ಳಿ ಜನ ಅಂತನ ತಲೆಗೆ ತುಂಬಿ ಇವಾಗ ಅಲ್ಲೇನ ವಾರಕ್ಕೊಂದ್ಸತಿ ಅಂತ ಬಂದಿದ್ಯಲ್ಲ ನೀನೇನು ನಮ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನಂಗಾದ್ರೆ? ಅಕ್ಕೋ, ನಾನು ತಿಂಗ್ಳಿಗೊಂದ್ಸತಿ ಅಂತ ಹೇಳೇ ಇಲ್ಲ. ನೀನು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ನೀವು. ನಾನೇನು ಮಾಡೋಕ್ಕಾಗಲ್ಲಕ್ಕ. ಇವಾಗ ನಮಗೆ ವಾರಕ್ಕೊಂದ್ಸತಿ ಕಂತು ಕಟ್ಟಲೇಬೇಕು ನೀವು ಆ ಸಾಲ. ಯಾಕಂದರೆ ಆಲ್ರೆಡಿ ತಗೊಂಡಿದ್ದೀರಾ, ನಿಮ್ಮ ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗೈತೆ. ನೀವು ಕಟ್ಟಲೇಬೇಕು ಕಣಕ್ಕ. ಕಟ್ಟಿಲ್ಲ ಅಂತ ಅಂದರೆ ನಾವೇನೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕಾ ಅದನ್ನ ತಗೋಬೇಕಾಗುತ್ತೆ ಅಷ್ಟೇನಾ? ಏನು ಎದುರಿಸ್ತಿದ್ಯೇನಯ್ಯ ನಮ್ಮನಿಲ್ಲಿ? ಅಲ್ಲ ಏನು ಎದುರಿಸ್ತಿದ್ಯೇನು ಹೇಳು? ಅಲ್ಲ ನಿನ್ ಸಂಘನೂ ಬೇಡ ನಿನ್ ಸವಾಸನೂ ಬೇಡ, ಹೋಗು. ನೀನು ಅದೇನು ದುಡ್ಡು ನನ್ನ ಅಕೌಂಟಿಗೆ ಹಾಕಿದ್ಯಲ್ಲ ಅದನ್ನ ಎತ್ಕೊಂಡು ಹೋಗ್ತಾ ಇರು. ನಮ್ಗೆ ಯಾತದ್ದು ಬೇಡ ನಿಂದು. ಕಣಜಿ, ಒಂದ್ಸತಿ ನಾವು ನಿಮ್ಗೆ ಅಮೌಂಟ್ ಹಾಕಿದ್ಮೇಲೆ ನೀವು ಅದನ್ನ ಕಟ್ಟಲೇಬೇಕು ಬಡ್ಡಿ ಸಮೇತನ. ನೀವು ಇವತ್ತು ಕಟ್ಟಿರೋ ಫುಲ್ ಬಡ್ಡಿ ಕಟ್ಟಬೇಕು, ನಾಳೆ ಕಟ್ಟಿರೋ ಫುಲ್ ಬಡ್ಡಿ ಕಟ್ಟಲೇಬೇಕು. ನೀವು ತಗೊಂಡೇಟ್ಗೆ ನಾನು ನಿಮ್ಮ ಅಕೌಂಟಲ್ಲಿ ಇರೋದನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಏನಯ್ಯ ಮಾತಾಡ್ತಿರೋದು ನೀನು? ನಾನು ಯೂಸೇ ಮಾಡ್ಕೊಂಡಿಲ್ಲ ನಿಮ್ಮ ದುಡ್ಡ. ಆಲೆ ಇವತ್ತು ಕಟ್ಟಿರೋ ಫುಲ್ ಬಡ್ಡಿ ಕಟ್ಟಬೇಕು, ನಾಳೆ ಕಟ್ಟಿರೋ ಫುಲ್ ಬಡ್ಡಿ ಕಟ್ಟಬೇಕು ಅಂತ ಮಾತಾಡ್ತಿದ್ಯಲ್ಲ ನೀನು. ಏನು ಹಿಂಗೆ ನಮ್ಗೇನೋ ತಿಳಿಯಲ್ಲ ಅಂತ ಮೋಸ ಮಾಡಕ್ ಬಂದಿದ್ಯಾ ಇಲ್ಲಿ? ನಿಮಗೆ ಮೋಸ ಮಾಡಿ ನಂಗೆ ಏನೂ ಆಗಬೇಕಾಗಿಲ್ಲ. ನಾನು ಅವತ್ತು ಎಲ್ಲ ಕರೆಕ್ಟಾಗಿ ಹೇಳಿದ್ದೆ, ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಇವತ್ತಿನ ಕಂತ ಕಟ್ರಿ ಅಷ್ಟೇ. ನನಗೆ ನಾನು ಕಂತು ಕಟ್ಟೋವರೆಗೂ ಹೋಗಲ್ಲ ಇಲ್ಲಿಂದನ. ಹೋಗಿಲ್ಲ ಅಂದ್ರೇನು? ಅಲ್ಲಿ ಆಚಾರ ಐತಲ್ಲ, ಹೋಗಿ ಮಲಿಕೆ ಹೋಗು. ಮನಿಕೆಂಡು ಎದ್ದೋಗಿವಿಂತೆ. ನಾವು ಕಟ್ಟೋದು ಇಲ್ಲ ಏನೂ ಇಲ್ಲ. ಅಲ್ಲ, ನಿಮ್ಮ ದೌಲತ್ ನೋಡ್ರಿ ಎಷ್ಟು ಮಾತಾಡ್ತೀರಾ. ಸಾಲ ತಗೊಳ್ಬಂಗೆ ಮಾತ್ರನ ಎಷ್ಟು ಇದ್ರಾಗ ತಗೊಂಡ್ರಿ, ಅದೇ ಕಂತು ಕಟ್ರಿ ಅಂತ ಬಂದ್ರೆ ಎಷ್ಟು ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ, ನೀನ್ ಕರೆಕ್ಟಾಗಿ ಮಾತಾಡೋದ್ ಕಲಿಯಯ್ಯ. ನೀನು ಹೇಳಿದ್ದೇನು ಮಾಡ್ತಾ ಇರೋದೇನು? ತಿಂಗಳಿಗೊಂದ್ಸತಿ ಅಂತ ಹೇಳಿ ಕೊಟ್ಟು ಇವಾಗ ಅಲ್ಲೇನೋ ವಾರಕ್ಕೆ ಮಗೋಡ್ ಬಂದಿದ್ಯಾ. ನೀನು ಹೋಗ್ತಾ ಇರು ಸುಮ್ಮನೆನಾ. ನಾವು ತಿಂಗಳು ತಕ ನಾವು ಯಾತದು ಕಟ್ಟಲ್ಲ. ನೀನು ಅದೇನ್ ಮಾಡ್ಕಂತೆ ಮಾಡ್ಕೊ ಹೋಗು. ಹಿಂಗೆಲ್ಲ ಮಾತಾಡಿದ್ರೆ ನಾನು ಹೋಗಿ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಷ್ಟೇ ನೋಡು ನಮ್ಮ ಕಂಪ್ನಿಲಿ. ಆಮೇಲೆ ಅವ್ರು ಏನು ಕ್ರಮ ತಗೋತಾರೆ. ಆಮೇಲೆ ನಿಮ್ಮ ಮೇಲೆ ನಿಮಗೆ ಬಿಟ್ಟಿದ್ದು, ಅದಕ್ಕೂ ನನಗೂ ಸಂಬಂಧ ಇರಲ್ಲ. ಎದುರಿಸ್ತಿದ್ಯೇನಯ್ಯ? ಏನ್ ಜಾಸ್ತಿ ಮಾತಾಡ್ತಾ ಇದೆಯಲ್ಲ? ಎರಡು ಬಿಟ್ರೆ ಇಟ್ಕೊಂಡು ಅವಾಗ ಬುದ್ಧಿ ಬರುತ್ತೆ ನಿಂಗೆ. ನನ್ನನ್ನೇ ಬಿಡ್ತೀರಾ? ಬಿಡ್ಬಾರಜ್ಜಿ, ನೋಡೋಣ ಅದು ಹೆಂಗ್ ಬಿಡ್ತೀರಾ. ಅಲ್ಲ, ಕೊಟ್ಟಿರೋ ಸಾಲನ ಕೇಳಕ್ ಬಂದ್ರೆ ನನಗೆ ಹೊಡಿತಿದ್ದೀರಲ್ಲ ನೀವು. ಇನ್ನೆಷ್ಟಿರ್ಬೇಕು ನಿಮಗೆ? ಇನ್ನೊಂದ್ಸತಿ ನಮ್ಮ ಇದ್ರ ಹತ್ರ ಬರ್ತೀರಾ ಸಾಲ ಕೊಡ್ರಿ ಅಂತಾನೆ, ಅವಾಗ ಮಾಡಿಸ್ತೀನಿ ನಿಮಗೆ. ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ನಾನು. ಹೋಗ, ಅದೇನ್ ಮಾಡ್ಕಂತೆ ಮಾಡ್ಕೊ ಹೋಗ. ಇಲ್ಲಿ ಯಾರು ಎದ್ರಕಮರಿಲ್ಲ. ಹೇಳೋದೊಂದು ಮಾಡೋದೊಂದು. ಹಿಂಗೆ ಅಲ್ವೇ ನೀವು ಹಳ್ಳಿ ಜನಗಳನ್ನ ಯಾಮಾರಿಸಿ ಬಡ್ಡಿ ಕಿತ್ತುನು ಅವ್ರ ಮನೆ ಹಾಳು ಮಾಡ್ತಾ ಇರೋದು. ನೀನ್ ಸಾಲನು ಬೇಡ ಏನು ಬೇಡ, ಹೋಗಿ ನಮ್ಮ ಅಕೌಂಟಿಗೆ ಹಾಕಿರೋದನ್ನ ವಾಪಸ್ ತಕ್ಕ ಹೋಗ್ರಿ. ಅದೇನು ಮಾಡ್ಕಂತೀಯ ಮಾಡ್ಕೊ ಹೋಗ. ಕರ್ಕೊಂಬ ಹೋಗ. ಯಾವನು ಸಾಲ ಕೊಟ್ಟಿರೋದಿಲ್ಲ ನಮ್ಗೆ. ಹೇಳೋದೊಂದು ಮಾಡೋದೊಂದು. ಇವರು ಏನು ಹೇಳು ಕೊಡುವಾಗ ಏನ್ ಇದ್ರಾಗ ಕೊಡ್ತಾರೆ, ಅದೇ ವಾಪಸ್ ಕೇಳಕ್ ಬರ್ಲಿ. ಏನ್ ದ್ರೋಪ ಹಾಕಿ ಬರ್ತಾರೆ ನೋಡಿ ಇವ್ರದ್ದು. ಏನ್ ದೌಲತ್ಗಳು ಇರೋವು. ಸಾಲ ಕೊಟ್ಟಿರೋದು ನಾವು, ಕೇಳ್ತಾ ಇರೋದು ನಾವು, ಕೊಡ್ಬೇಕಾಗಿರೋದು ನೀವು. ನೋಡ್ರಿ, ನಿಮ್ದೇ ಎಷ್ಟು ದೌಲತ್ತು, ನಿಮ್ದೇ ಎಷ್ಟು ಮ್ಯಾಲ ಆಗೈತಿ. ಅಯ್ಯಪ್ಪ, ನಿಮ್ಮಂತ ಜನಗಳನ್ನ ನಾನು ಯಾರನ್ನೂ ನೋಡಿಲ್ಲ. ಟಿಕಾ ಮುಚ್ಕೊಂಡು ಹೋದ್ರೆ ಸರಿ ನೋಡಿ ಇವಾಗ. ಇಲ್ಲ ಅಂದ್ರೆ ಇನ್ನೆರಡು ಬಿಡ್ಬೇಕಾಗುತ್ತೆ ಗೂಸನ. ಓಹೋ, ನಿಮಗೆ ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡಿಸ್ತೀನಿ ಕಣ್ರಜ್ಜಿ. ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ನಿಮ್ಮದು ಯಾಕೆ ಜಾಸ್ತಿ ಆಯಿತು. ಹೋಗ, ಅದೇನು ಮಾಡ್ಕೊಂತೆ ಮಾಡ್ಕೊ ಹೋಗ. ನಾವು ಕಂಡಿದ್ದೀವಿ. ಅಲ್ಲ ನೋಡಜ್ಜಿ, ಇವ್ರನ್ನ ತಿಂಗಳಿಗೊಂದ್ಸತಿ ಅಂತ ಹೇಳಿ ಈ ಕಟ್ಟಿಸ್ಕೊಂಬದು ಅಂತನ ಹೇಳ್ಬಿಟ್ಟು ಇವಾಗ ಆಲೆ ವಾರಕ್ಕೆ ಓಡ್ ಬಂದವನಲ್ಲ ಇವನು. ಇನ್ನೆಷ್ಟು ಜನ ಮನೆ ತೆಗ್ದಿರ್ಬೋದು ಇವ್ ಫಿನಾನ್ಸ್ನರು ಸಂಘದರು ಅಂತ ಹೇಳ್ಕೊಂಡಿವ್ರು. ಇಂಥ ನನ್ನ ಮಕ್ಕಳಿಂದನೇ ನಮಗೆ ನಮ್ಮಂಥ ಹಳ್ಳಿ ರೈತರು ಗುಗ್ಗುಗಳು ಬಿದ್ದು ಇವ್ರ ಬಲಿಗೆ ಹಾಳಾಗೋಗ್ತಿರೋದು. ನಾವು ತಿಂಗಳಿಗೊಂದ್ಸತಿ ಅಂತ ತಗೊಂಡ್ರೆ ಈಗಾಗಲೇ ವಾರಕ್ಕೊಂದ್ಸತಿ ಅಂತ ಓಡ್ ಬಂದವನಲ್ಲ ಇವನು. ಅದೇನ್ ಮಾಡ್ತಾನೆ ಮಾಡ್ಕೊಂಬಿ. ಸುಮ್ಮನಿರಜ್ಜಿ, ನೋಡ್ಕೊಂಬನ ಒಂದು ಕೈ. ಸರಿ ಕಣಜ್ಜಿ, ನಾನು ಬರ್ತೀನಿ. ನೋಡ್ರಪ್ಪ, ಹಿಂಗೆ ಅಲ್ವೇ ಹಳ್ಳಿ ಜನಗಳು ಏನು ಗೊತ್ತಾಗಲ್ಲ ಅಂತನ ಮೋಸ ಮಾಡೋದು ಇವರು. ಈ ನನ್ನ ಮಕ್ಕಳು ಬಂದು ತಿಂತಾರು. ನಮಗೆ ತಿಂಗಳಿಗೊಂದ್ಸತಿ ಕಟ್ಟಬೇಕು ಕಂತು ಅಂತ ಹೇಳಿ 50-50 ಸಾವಿರ ಸಾಲ ಕೊಟ್ಟು ಹೋದನು. ಇವಾಗಲೇ ವಾರಕ್ಕೆ ಬಂದವನಲ್ಲಪ್ಪ. ಎಷ್ಟಾಗುತ್ತಪ್ಪ ವಾರ 5-5 ಸಾವಿರ ಕಟ್ಕೊಂಡು ಹೋದ್ರೆ ನಾವು? ನಮ್ಮ ಮನೆಗಳು ಇರ್ತವೇನಪ್ಪ ಇಂಥದ್ದಾಗ ಸಾಲ ತಗೊಂಡ್ರೆ ನಾವು? ಅದಕ್ಕೆ ಹಳ್ಳಿ ಜನಗಳು ಮೋಸ ಹೋಗ್ಬಾರ್ದು. ಇಂಥ ನನ್ನ ಮಕ್ಕಳಿಂದನ ದೂರ ಇರಬೇಕು. ಸರಿ ಕಣ್ರಪ್ಪ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡ್ರಪ್ಪ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇರ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.